ಆತ್ಮೀಯ ಬಂಧುಗಳೇ, ಕಳೆದ 2 ವರ್ಷಗಳಿಂದ ನನಗೆ ಒಂದು ಪುಣ್ಯಸ್ಮರಣೆಯ ಅಂಗವಾಗಿ ಮತ್ತೆ ಅವರ ಒಂದು ಕುಟುಂಬದ ಯಾವುದೇ ಕಾರ್ಯಕ್ರಮಗಳಿದ್ರೂ ಕೂಡ ನಮ್ಮ ಒಂದು ಕರ್ನಾಟಕ ವಿಶ್ವಮಾನವ ಸೇವಾ ಟ್ರಸ್ಟ್ನ ಹಿರಿಯರ ಪುಣ್ಯಧಾಮದಲ್ಲಿ ನೊಂದ ಮನಸ್ಸುಗಳಿನ ಹಸಿವನ್ನು ಅಳಿಸುವಂತಹ ಕೆಲಸನ ಸುದೀರ್ ಮಾಡ್ತಾ ಬರ್ತಾ ಇದ್ದಾರೆ. ಪ್ರತಿ ವರ್ಷವೂ ಕೂಡ ಅದೇ ರೀತಿ ಈ ದಿನ ಬಹಳ ಬೇಸರದ ಸಂಗತಿ, ಶಾಲಿನಿ ಮೇಡಮ್ ಅವರು 2ನೇ ವರ್ಷದ ಪುಣ್ಯಸ್ಮರಣೆಯ ಅಂಗವಾಗಿ ಎಲ್ಲ ನೊಂದ ಮನಸ್ಸುಗಳಿಗೂ ಪೊಂಗಲ್ ಇರ್ಬೋದು, ಇಡ್ಲಿ ಇರ್ಬೋದು, ವಡ ಇರ್ಬೋದು, ಕೇಸರಿ ಬಾತ್ ಇರ್ಬೋದು, ಈ ಥರದ ಒಂದು ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಶಾಲಿನಿ ಮೇಡಮ್ ಅವರು ಇರ್ತಕ್ಕಂಥ ಜಾಗದಲ್ಲಿ ಭಗವಂತ ಅವರಿಗೆ ಸುಖ, ಶಾಂತಿ, ನೆಮ್ಮದಿ, ಸಕಲ ಸಂಪತ್ತುಗಳನ್ನು ಕರುಣಿಸಲಿ. ಏಕೆಂದರೆ ಅವರು ನಮ್ಮೊಟ್ಟಿಗಿಲ್ಲ ಏನೇ ಕೇಳಿ ಪಡೀಲಿಕ್ಕೆ, ಹಾಗಾಗಿ ಭಗವಂತನೇ ಹೇಳಬೇಕು ಅವರಿಗೆ. ಸೊ ಒಂದು ನೋವಿನ ಸಂಗತಿ ಇದೆ ನಾವು ಹೇಳ್ತಾ ಇರೋದು. ಯಾವ ನೋವಿನ ಸಂಗತಿ ಅಂತ ಅಂದರೆ ಪುಟ್ಟ ಮಕ್ಕಳು. ಸೊ ಇವತ್ತು ಆ ಯಾತನೆಯಲ್ಲಿ ಹಗಲು ರಾತ್ರಿ ಸುದೀರ್ ಸರ್ ಕೂಡ ಆ ನೋವಲ್ಲಿದ್ದಾರೆ. ಬಟ್ ಅವ್ರ ಆತ್ಮಕ್ಕೊಂದು ಶಾಂತಿ ಸಿಗಲಿ ಅಂತೇಳಿ ಇವತ್ತು ಒಂದು ಊಟದ ವ್ಯವಸ್ಥೆನ ಮಾಡಿದ್ದಾರೆ. ಹಾಗಾಗಿ ಅವರಿಗೂ ಅವರ ಒಂದು ಕುಟುಂಬಕ್ಕೂ ಭಗವಂತ ಸಮೃದ್ಧಿಯನ್ನು ಉಂಟು ಮಾಡಲಿ, ಇನ್ನೂ ಹೆಚ್ಚಿನ ಆರೋಗ್ಯ ಆಯಸ್ಸನ್ನು ಶಾಲಿನಿ ಮೇಡಮು ಈ ಒಂದು ಕುಟುಂಬಕ್ಕೆ ನೀಡಿ ಅಂತ ಹೇಳಿ ಕರ್ನಾಟಕ ವಿಶ್ವಮಾನವ ಸೇವಾ ಟ್ರಸ್ಟ್ ವತಿಯಿಂದ ನಾವೆಲ್ಲರೂ ಕೂಡ ಪ್ರಾರ್ಥಿಸ್ಕೊಳ್ಳೋಣ. ಧನ್ಯವಾದ. ಜೀವನ್ಯಾಕೆ ಕರ್ಕೊಂಡ್ಬಿಟ್ಟೆ ನಿನ್ನ ಬಳಿಗೆ, ಯಾರೋ ದೀಪ ಹಚ್ಚೋರು ನನ್ ಮನೆಗೆ, ಬೆಂಕಿ ಹಾಕ ನೀನಿರುವ ಗುಡಿಗೆ, ಬೇರೆ ಯಾರು ಸಿಗಲಿಲ್ವೇನೋ ನಿನಗೆ, ನನ್ ಜೀವನ್ಯಾಕೆ ಕರ್ಕೊಂಡ್ಬಿಟ್ಟೆ ನಿನ್ನ ಬಳಿಗೆ.